ಇನ್ನು ಮೈಸೂರಿನಲ್ಲಿ ಕಲುಷಿತ ನೀರನ್ನ ಸೇವಿಸಿ ಯುವಕ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸಿಎಂ. ಯುವಕ ಸಾವನ್ನಪ್ಪಿದ ಕಲುಷಿತ ನೀರನ್ನ ಸೇವಿಸಿ ಹಾಗಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ 25 ಬೆಡ್ ಅನ್ನ ಕಾಯ್ದಿರಿಸುವುದಕ್ಕೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಸದ್ಯ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿ ಡಿಎಚ್ಒ ಹೇಳಿಕೊಂಡಿದ್ದಾರೆ. ಕೆಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರು ಪೂರೈಕೆ ಹಿನ್ನೆಲೆಯಲ್ಲಿ ಕಲುಷಿತ ನೀರನ್ನ ಸೇವಿಸಿ ಸುಮಾರು 48ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿಯಾಗಿತ್ತು. ಕೆಸಾಲುಂಡಿ ಗ್ರಾಮದಲ್ಲಿ 5 ವೈದ್ಯರ ತಂಡ ಈಗ ಮೊಕ್ಕಾಮನ್ನ ಕೂಡ ಹೂಡಿದೆ. ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕಲುಷಿತ ನೀರನ್ನ ಸೇವಿಸಿ ಯುವಕ ಸಾವನ್ನಪ್ಪಿದ. ಈಗ ಸಾಕಷ್ಟು ಮಂದಿ 48ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಆಗಿದೆ. ಹಾಗಾಗಿ ಕಂಪ್ಲೀಟ್ ಆಗಿ ನನಗೆ ಅಪ್ಡೇಟ್ ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಅಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಕಲುಷಿತ ನೀರು ಸೇವಿಸಿ ಅಸ್ವಸ್ಥನಾಗಿದ್ದ ಯುವಕ ಬಲಿ ಆಗಿದ್ದಾನೆ. ವಿಸ್ತಾರ ನ್ಯೂಸ್ಗೆ ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಲುಷಿತಗೊಂಡಿರುವಂತಹ ನೀರು ಪೂರೈಕೆ ಸದ್ಯಕ್ಕೆ ನಿಲ್ಲಿಸಿದ್ದೇವೆ. ನೀರಿನ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ದೇವೆ. ಜಿಲ್ಲಾ ಆರೋಗ್ಯ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡಿದೆ. ಅದರ ಪರಿಣಾಮವಾಗಿಯೇ ಸಾವು ನೋವು ಕಡಿಮೆ ಆಗಿದೆ ಅಂತ ಹೇಳಿ ವಿಸ್ತಾರ ನ್ಯೂಸ್ಗೆ ಮೈಸೂರು ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದನೂ ಸುಮಾರು ಹೊಟ್ಟೆ ನೋವು ಹಾಗೂ ಬೇದಿಗೆ ಅಂತ ಹೇಳ್ಕೊಂಡ್ಬಿಟ್ಟು ಸುಮಾರು 48 ಜನ ಇಲ್ಲಿ ತನಕನೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಸಾಲುಂಡಿಗೆ ರಿಪೋರ್ಟ್ ಆಗಿರ್ತಾರೆ. ಅದರಲ್ಲಿ 3 ಜನ ನೇರವಾಗಿ ನಿನ್ನೆ ಬೆಳಗಿನ ಜಾವನೇ ಕಾಮಾಕ್ಷಿ ಹಾಸ್ಪಿಟ್ಲಿಗೆ ಬಂದು ನೇರವಾಗಿ ಅವರೇ ದಾಖಲಾಗಿರ್ತಾರೆ. ಇನ್ನೂ ಹೆಚ್ಚಿಗೆ ಟ್ರೀಟ್ಮೆಂಟನ್ನು ಇನ್ಪೇಷೆಂಟಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ 25 ಬೆಡ್ಡು ಮತ್ತು ಕೆಆರ್ ಹಾಸ್ಪಿಟಲಲ್ಲಿ 20. ಇನ್ನು ಮೈಸೂರಿನಲ್ಲಿ ಕಲುಷಿತ ನೀರನ್ನ ಸೇವಿಸಿ ಯುವಕ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸಿಎಂ. ಯುವಕ ಸಾವನ್ನಪ್ಪಿದ ಕಲುಷಿತ ನೀರನ್ನ ಸೇವಿಸಿ ಹಾಗಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ 25 ಬೆಡ್ ಅನ್ನ ಕಾಯ್ದಿರಿಸುವುದಕ್ಕೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಸದ್ಯ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿ ಡಿಎಚ್ಒ ಹೇಳಿಕೊಂಡಿದ್ದಾರೆ. ಕೆಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರು ಪೂರೈಕೆ ಹಿನ್ನೆಲೆಯಲ್ಲಿ ಕಲುಷಿತ ನೀರನ್ನ ಸೇವಿಸಿ ಸುಮಾರು 48ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿಯಾಗಿತ್ತು. ಕೆಸಾಲುಂಡಿ ಗ್ರಾಮದಲ್ಲಿ 5 ವೈದ್ಯರ ತಂಡ ಈಗ ಮೊಕ್ಕಾಮನ್ನ ಕೂಡ ಹೂಡಿದೆ. ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕಲುಷಿತ ನೀರನ್ನ ಸೇವಿಸಿ ಯುವಕ ಸಾವನ್ನಪ್ಪಿದ. ಈಗ ಸಾಕಷ್ಟು ಮಂದಿ 48ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಆಗಿದೆ. ಹಾಗಾಗಿ ಕಂಪ್ಲೀಟ್ ಆಗಿ ನನಗೆ ಅಪ್ಡೇಟ್ ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಅಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಕಲುಷಿತ ನೀರು ಸೇವಿಸಿ ಅಸ್ವಸ್ಥನಾಗಿದ್ದ ಯುವಕ ಬಲಿ ಆಗಿದ್ದಾನೆ. ವಿಸ್ತಾರ ನ್ಯೂಸ್ಗೆ ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಲುಷಿತಗೊಂಡಿರುವಂತಹ ನೀರು ಪೂರೈಕೆ ಸದ್ಯಕ್ಕೆ ನಿಲ್ಲಿಸಿದ್ದೇವೆ. ನೀರಿನ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ದೇವೆ. ಜಿಲ್ಲಾ ಆರೋಗ್ಯ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡಿದೆ. ಅದರ ಪರಿಣಾಮವಾಗಿಯೇ ಸಾವು ನೋವು ಕಡಿಮೆ ಆಗಿದೆ ಅಂತ ಹೇಳಿ ವಿಸ್ತಾರ ನ್ಯೂಸ್ಗೆ ಮೈಸೂರು ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದನೂ ಸುಮಾರು ಹೊಟ್ಟೆ ನೋವು ಹಾಗೂ ಬೇದಿಗೆ ಅಂತ ಹೇಳ್ಕೊಂಡ್ಬಿಟ್ಟು ಸುಮಾರು 48 ಜನ ಇಲ್ಲಿ ತನಕನೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಸಾಲುಂಡಿಗೆ ರಿಪೋರ್ಟ್ ಆಗಿರ್ತಾರೆ. ಅದರಲ್ಲಿ 3 ಜನ ನೇರವಾಗಿ ನಿನ್ನೆ ಬೆಳಗಿನ ಜಾವನೇ ಕಾಮಾಕ್ಷಿ ಹಾಸ್ಪಿಟ್ಲಿಗೆ ಬಂದು ನೇರವಾಗಿ ಅವರೇ ದಾಖಲಾಗಿರ್ತಾರೆ. ಇನ್ನೂ ಹೆಚ್ಚಿಗೆ ಟ್ರೀಟ್ಮೆಂಟನ್ನು ಇನ್ಪೇಷೆಂಟಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ 25 ಬೆಡ್ಡು ಮತ್ತು ಕೆಆರ್ ಹಾಸ್ಪಿಟಲಲ್ಲಿ 20. ಇನ್ನು ಮೈಸೂರಿನಲ್ಲಿ ಕಲುಷಿತ ನೀರನ್ನ ಸೇವಿಸಿ ಯುವಕ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸಿಎಂ. ಯುವಕ ಸಾವನ್ನಪ್ಪಿದ ಕಲುಷಿತ ನೀರನ್ನ ಸೇವಿಸಿ ಹಾಗಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಂದ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಕೆಆರ್ ಆಸ್ಪತ್ರೆಯಲ್ಲಿ 25 ಬೆಡ್ ಅನ್ನ ಕಾಯ್ದಿರಿಸುವುದಕ್ಕೆ ಸಿಎಂ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಸದ್ಯ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿ ಡಿಎಚ್ಒ ಹೇಳಿಕೊಂಡಿದ್ದಾರೆ. ಕೆಸಾಲುಂಡಿ ಗ್ರಾಮದಲ್ಲಿ ಕಲುಷಿತ ನೀರು ಪೂರೈಕೆ ಹಿನ್ನೆಲೆಯಲ್ಲಿ ಕಲುಷಿತ ನೀರನ್ನ ಸೇವಿಸಿ ಸುಮಾರು 48ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿಯಾಗಿತ್ತು. ಕೆಸಾಲುಂಡಿ ಗ್ರಾಮದಲ್ಲಿ 5 ವೈದ್ಯರ ತಂಡ ಈಗ ಮೊಕ್ಕಾಮನ್ನ ಕೂಡ ಹೂಡಿದೆ. ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಕಲುಷಿತ ನೀರನ್ನ ಸೇವಿಸಿ ಯುವಕ ಸಾವನ್ನಪ್ಪಿದ. ಈಗ ಸಾಕಷ್ಟು ಮಂದಿ 48ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಆಗಿದೆ. ಹಾಗಾಗಿ ಕಂಪ್ಲೀಟ್ ಆಗಿ ನನಗೆ ಅಪ್ಡೇಟ್ ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಅಲ್ಲಿ
ಅಧಿಕಾರಿಗಳಿಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಕಲುಷಿತ ನೀರು ಸೇವಿಸಿ ಅಸ್ವಸ್ಥನಾಗಿದ್ದ ಯುವಕ ಬಲಿ ಆಗಿದ್ದಾನೆ. ವಿಸ್ತಾರ ನ್ಯೂಸ್ಗೆ ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಲುಷಿತಗೊಂಡಿರುವಂತಹ ನೀರ ಪೂರೈಕೆ ಸದ್ಯಕ್ಕೆ ನಿಲ್ಲಿಸಿದ್ದೇವೆ. ನೀರಿನ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ದೇವೆ. ಜಿಲ್ಲಾ ಆರೋಗ್ಯ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡಿದೆ. ಅದರ ಪರಿಣಾಮವಾಗಿಯೇ ಸಾವು ನೋವು ಕಡಿಮೆ ಆಗಿದೆ ಅಂತ ಹೇಳಿ ವಿಸ್ತಾರ ನ್ಯೂಸ್ಗೆ ಮೈಸೂರು ಡಿಎಚ್ಒ ಡಾಕ್ಟರ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಅವರೇ ನಿನ್ನೆ ಮಧ್ಯಾಹ್ನದಿಂದನೂ ಸುಮಾರು ಹೊಟ್ಟೆ ನೋವು ಹಾಗೂ ಬೇದಿಗೆ ಅಂತ ಹೇಳ್ಕೊಂಡ್ಬಿಟ್ಟು ಸುಮಾರು 48 ಜನ ಇಲ್ಲಿ ತನಕನೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೇಸಾಲುಂಡಿಗೆ ರಿಪೋರ್ಟ್ ಆಗಿರ್ತಾರೆ. ಅದರಲ್ಲಿ 3 ಜನ ನೇರವಾಗಿ ನಿನ್ನೆ ಬೆಳಗಿನ ಜಾವನೇ ಕಾಮಾಕ್ಷಿ ಹಾಸ್ಪಿಟ್ಲಿಗೆ ಬಂದು ನೇರವಾಗಿ ಅವರೇ ದಾಖಲಾಗಿರ್ತಾರೆ. ಇನ್ನೂ ಹೆಚ್ಚಿಗೆ ಟ್ರೀಟ್ಮೆಂಟನ್ನು ಇನ್ಪೇಷೆಂಟಲ್ಲಿ ಅಡ್ಮಿಟ್ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ 25 ಬೆಡ್ಡು ಮತ್ತು KR ಹಾಸ್ಪಿಟಲಲ್ಲಿ 20. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.